ಹೊಗ್ಗ ಇವಳು ಅವಳು ಎಷ್ಟು ಚಂದ ಪ್ರೀತಿಲೇ ಮಾತಾಡಕ್ ಕುಂತಾಳ. ಇದನ್ನ ಮದುವೆ ಆಗಿಂದ ಚಂದಗೆ ಹಿಂಗ ನಕ್ಕೋ ಅಂತ ಮಾತಾಡ್ಬಿಟ್ಟಿದ್ಲಂದ್ರ ಅವಳವಳ ಆ ಈರಿಗೆ ತುಸು ರೊಕ್ಕ ಹಾಳು ಮಾಡಿದ್ನ್ಯ. ಎಲ್ಲಾನು ಈಕಿ ಕೊಳ್ಳಾಗ ಬಂಗಾರ ಮಾಡಿಸಿ ಹಾಕ್ತಿದ್ನಿ. ಕೊಡಿಲಿ ಚನ್ನಿ, ಏನಿವತ್ತ ಭಾರಿ ಖುಷಿಯಿಂದ ಅದಿಯಲ್ಲ. ಯಾರ ಕರೆದು ಚಲೋ ಚಂದಂದ ಸೀರೆ ಉಡ್ಸಿರ್ಬೇಕ ಹೌದಲ್ಲ? ಹಂಗಾರ ಎಲ್ಲರ ರೊಕ್ಕ ಪಕ್ಕ ತುಂಬಿದ್ದು ಸಂಗ ಪಂಗ ಏನಾರ ಡಬಲ್ ಆಗಿ ಬಂದತನ? ಅದು ಅಲ್ಲ. ಹಂಗಾದ್ರ ನಿಮ್ಮಪ್ಪ ಹಲ್ಕಟ್ಟು ಸುಳೆ ಮಗ ಸಾಯ ಮುಂದ ಜ್ಞಾನೋದಯ ಆಗಿ ನಿನ್ನ ಹೆಸರಿಗೆ 1 ಎಕರೆ ಹೊಲ ಏನಾರ ಬರ್ದಾನ? ಮತ್ತೇನ ನಿನ್ನವನ ದಿನಾನು ಕಡ್ಗಿ ಹಂಗ ಮಸಡಿ ಮಾಡ್ಕೊಳಕಿ ಇವತ್ತ ಕುಲು 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 ನಗಾ ಕುಂತಿಯಲ್ಲ, ಏನನ್ನದ ಹೇಳ. ಟೆನ್ಷನ್ ತಡೆಯಕ್ಕಾಗ್ಲಾರ್ದ BP ಏರಾ ಕುಂತತಿ. ಅದೇನಂದ್ರ ನಿನ್ನೆ ನಮ್ ಕಾಕ ಮನಿಗ್ ಬಂದಿದ್ದಾರಿ. ಏನ ನಿಮ್ ಕಾಕಾನ? ಅಲ್ಲಿ ನಿಮ್ಮಪ್ಪ ಒಬ್ಬನೇ ಅಲ್ಲ, ಕಾಕ ಇಷ್ಟು ವರ್ಷ ಆಗಿಂದ ಎಲ್ಲಿಂದ ಹುಟ್ಕೊಂಡ? ಓ ಹಂಗಾರ ನಿಮ್ಮ ಅಜ್ಜನು ಒಳ್ಳೆ ಸೊಳೆ ಮಗನ ಎಲ್ಲಿ ಇನ್ನೊಂದು ಮಾಡ್ಕೊಂಡು ಏನಂತ ಇಟ್ಟಿದ್ನ ಏನ? ಈಗ ಕಾಕ ಅಂತ ಹೇಳಿ ನೀನು ಭೇಟಿ ಆಗಕ್ ಬಂದಿದ್ನ ಏನ? ನಾ ಹೇಳೋದನ್ನ ಮೊದ್ಲು ಕೇಳ್ರಿ. ಹೇಳ ಕೇಳ್ತಾನಿ. ಕಾಕ ಅಂದ್ರ ದೂರ ಸಂಬಂಧಿ. ಅವ್ರ ಮನಿಗೆ ನಮ್ಮ ಅಪ್ಪನ ಕೂಟ ಒಂದ 8 ವರ್ಷದಕ್ಕಿದ್ದಾಗ ಹೋಗಿದ್ನಿ. 8 ವರ್ಷದಕ್ಕಿದ್ದಾಗ? ಹ್ಞೂನ್ರಿ, ಭಾಳ ಸಣ್ಣಕ್ಕಿದ್ದೆ. ನಮ್ಮಪ್ಪ ಕರ್ಕೊಂಡು ಹೋಗಿದ್ನ, ಅವಾಗ ಹೋಗಿದ್ದು. ಹೊಳ್ಳಿ ಅವರು ನಮ್ಮ ಮನೆಗೆ ಬರ್ತಿದ್ದಿಲ್ಲ, ನಾವು ಅವ್ರ ಮನೆಗೆ ಹೋಗ್ತಿದ್ದಿಲ್ಲ. ಹಂಗಾರ ಇವತ್ತ್ಯಾಕ ಒಮ್ಮಿಂದೊಮ್ಮಿಕ್ಲೆ ನಮ್ಮ ಮನೆಗೆ ಬಂದನವ ನಿಮ್ ಕಾಕ? ಯಾಕಂದ್ರ ನನ್ನ ಕೊರಗ ಆ ದೇವರಿಗೆ ಕೇಳೈತ್ರಿ. ಹ್ಞೂನ್ರಿ, ನಮ್ಮ ವೀರನ್ ಗೌಡಂದು ಏನಪ್ಪ ಮುಂದೆ ಜೀವನ ಅಂತ ಹೇಳಿ ಅನುಕೂಲದ್ರಾಗ ನಮ್ಮ ಕಾಕ ಮನ್ಯಾಗ ತನ್ನ ಮೊಮ್ಮಗಳನ್ನ ನಮ್ಮ ವೀರನ್ ಗೌಡಗ ಕೊಟ್ಟು ಮದ್ವಿ ಮಾಡ್ತಾನಂತ್ರಿ. ಏನ ನಿಮ್ಮ ಕಾಕನ ಮೊಮ್ಮಗಳನ್ನ ನನ್ನ ಮಗಗ ತಗೊಳ್ಳೋದ? ಸಾಧ್ಯನೇ ಇಲ್ಲ. ನಿಮ್ಮ ವಂಶದಾಗಿರೋ ಹೆಣ್ಮಕ್ಳನ್ನ ನಿನ್ನೊಬ್ಬಕಿನ ಮಾಡ್ಕೊಂಡು ಸಾಕಷ್ಟು ಇಲ್ಲಿವರೆಗೆ ಅನುಭವಿಸೇನಿ. ನನ್ನ ಮಗ ಆ ಕಷ್ಟನ ಅನುಭವಿಸೋದು ಬೇಡ. ನಿನ್ನ ರಕ್ತಕ್ಕೆ ಹತ್ತದವರು ಯಾರು ನನ್ನ ಮನೆಗೆ ನನ್ನ ಮಗನ ಹೆಂಡತಿ ಆಗಿ ಬರೋದು ನನಗಿಷ್ಟ ಇಲ್ಲ. ಏನಂದಿ? ನನ್ನ ರಕ್ತಕ್ಕೆ ಹತ್ತದವರು ಯಾರು ಈ ಮನೆಗೆ ಸೊಸೆಯಾಗಿ ಬರಬಾರ್ದ? ಇಲ್ಲಿ ನೋಡ, ನಿನ್ನ ಮಾತು ಕೇಳಿ ಆ ಮಂದಿ ಹಂದಿನ ನನ್ನ ಮಗ ಕಟ್ಟಿ ಜೀವನ ಪರ್ಯಂತ ಸಾಕಷ್ಟು ಅನುಭವಿಸೇವಿ. ಆಗಿದ್ದ ಆಗಿ ಹಾಳಾಗಿ ಹೋಗೈತಿ. ಈಗ ಏನಿದ್ರು ನಮ್ಮ ಕಾಕನ ಮೊಮ್ಮಗಳು ವೈಷ್ಣವಿನ ನಮ್ಮ ವೀರನ್ಗೌಡ ಕೊಟ್ಟ ಮದ್ವಿ ಮಾಡೋದು. ನಾನು ಇದಕ್ಕ ಒಪ್ಕೊಳ್ಳೋದಿಲ್ಲ. ನೀ ಒಪ್ಕೋ ಬಿಡ. ನಾ ಮಾತ್ರ ಆಕಿನ ನನ್ನ ಮನೆ ಸಸಿ ಮಾಡ್ಕೊಂತೇನಿ. ಇದಕ್ಕ ವೀರನ್ಗೌಡನು ಹೂ ಅಂದಾನ. ಏನ ವೀರನ್ಗೌಡ ಆ ಹುಡುಗಿನ ಮಾಡ್ಕೋತೇನಂದಾನ? ಅವನ ಒಪ್ಕೊಂಡಾನ. ಚನ್ನಿ, ಮೊದ್ಲ ವೀರನ್ಗೌಡನ ಜೀವನ ಅರ್ಧ ಹಾಳಾಗಿ ಹೋಗೈತಿ. ಅವನ್ ಮದ್ವಿ ವಿಷಯದಾಗ ಬಹಳ ಜಾಗರೂಕತೆಯಿಂದ ಇರ್ಬೇಕ. ಯಾಕಂದ್ರ ವೀರನ್ಗೌಡನ ಮನಸ್ಸು ಒಡೆದು ಚೂರಾಗೈತಿ. ಅದನ್ನ ಅರ್ಥ ಮಾಡ್ಕೊಂಡು ಅವನು ಕೂಡ ಚಂದಗೆ ಬಾಳೆ ಮಾಡ್ಕೊಂಡು ಹೋಗುವಂತ ಹೆಣ್ಣು ಸಿಗು ಮಟನು ಸಮಾಧಾನದಿಂದ ಇರ್ಬೇಕ. ಅಲ್ಲ ಮರಯ್ಯ, ನನಗ ನನ್ನ ಮಗನ ಕಷ್ಟ ಅರ್ಥ ಆಕತಿ. ಅದಕ್ಕ ನಮ್ಮ ಕಾಕನ ಮೊಮ್ಮಗಳ ನನ್ನ ಮಗಗ ಸರಿಯಾದ ಜೋಡಿ. ವೈಷ್ಣವಿ ಭಾರಿ ಚಂದದಾಳ್ರಿ, ಸೂಕ್ಷ್ಮದಾಳ, ನಮ್ಮ ಮನಿಗೆ ತಕ್ಕ ಮಾಡಿದಂತ ಸೊಸಿ ಅದಾಳ. ಚನ್ನಿ, ಒಂದು ನಿಮಿಷ ವಿಚಾರ ಮಾಡ. ದೂರ ಸಂಬಂಧಿಕರು ಅಂತಿದಿ. ನೀ ಸಣ್ಣಕ್ಕಿದ್ದಾಗ ಅವ್ರ ಮನೆಗೆ ಹೋಗಿದ್ಯಾ ಅಂತಿದಿ. ಒಮ್ಮಿಂದೊಮ್ಮಿಕ್ಲೆ ನಿನ್ನ ಮೇಲೆ ಪ್ರೀತಿ ಎಲ್ಲಿಂದ ಕೆಳಿತೆ ನಿಮ್ ಕಾಕಾಗ. ಅಂತದ್ರಾಗ ತಾನ ಮನಿಗ್ ಬಂದು ಮೊಮ್ಮಗಳು ಕರ್ಕೊಂಡ್ಬಂದು ನಿಮ್ ವೀರನ್ಗೌಡಗ ನನ್ನ ಮೊಮ್ಮಗಳನ್ನ ಮದ್ವಿ ಮಾಡ್ತೀನಿ ಅಂತಾನಂತ ಅಂದ್ರ ಇಷ್ಟ್ರ ಮ್ಯಾಗ ವಿಚಾರ ಮಾಡ. ಅಂದ್ರ ವೀರನ್ಗೌಡನ ಬಗ್ಗೆ ಯಾರ್ದ ಬಾಯಿಂದ ತಿಳ್ಕೊಂಡಾನ. ಹುಡುಗ ಚಲೋ ಅದಾನ, ರಾಜಕೀಯದಾಗ ಅದಾನ, ಹೊಲಾನು ಮಾಡ್ತಾನ, ಜಗ್ಗ ಬೆಳಿತಾನ, ಊರಾಗ ಒಂದು ಗಣ್ಯ ವ್ಯಕ್ತಿ ಅದಾನ, ಮದುವೆಯಾಗಿ 3 ಬಟ್ಟೆ ಆಗೈತಂತ ಹೇಳಿ ತಿಳ್ಕೊಂಡಾನ. ಒಂದ್ ವೇಳೆ ನಮ್ ವೀರನ್ಗೌಡನ್ ನೋಡಿ ಅಥವಾ ಆಸ್ತಿ ಜಗ್ಗೈತಿ, ಯಾವ್ದಕ್ಕೂ ಕಡಿಮಿಲ್ಲ, ಮೊಮ್ಮಗಳು ಆರಾಮಾಗಿರ್ತಾಳಂತ ಹೇಳಿ ವಿಚಾರ ಮಾಡಿ ಮದ್ವಿ ಮಾಡಿ ಕೊಡಾಕ ಒಪ್ಕೊಂಡಿದ್ರ ನಂದೇನು ಅಭ್ಯಂತರ ಇಲ್ಲ. ಆದ್ರ ಇನ್ನೂ ಒಂದ್ ಕಡೆ ವಿಚಾರ ಹುಡ್ತೈತಿ. ಇಷ್ಟು ದಿನ ಇಲ್ಲದ್ದು ಈಗ
ಸಂಬಂಧ ಬೆಳ್ಸಾಕ್ ಬಂದಾನ ಅಂದ್ರ ಹುಡುಗಿದೇನಾರ ಹೊರಗ ಹಂಗ ಹಿಂಗ ಇದ್ರ ಅಡ್ಡ ದಾರಿ ಹಿಡ್ದಕಿನ ಹೆಂಗಾರ ಮಾಡಿ ನನ್ನ ಮಗಗ ಗಂಟ್ ಹಾಕ್ಬೇಕಂತ ವಿಚಾರ ಇಟ್ಕೊಂಡು ಬಂದಿದ್ರ ಅದಕ್ಕ ಚೆನ್ನಿ ಎದಕ್ಕೂ ನೀ ಅವಸರ ಮಾಡ್ಬೇಡ. ವೀರನ್ ಗೌಡನ ಒಳ್ಳೆ ಗುಣಕ್ಕ ಒಳ್ಳೆ ಕಾಲ ಬಂದ ಬರ್ತತಿ. ಏ ಮಾರಯ್ಯ, ವೈಷ್ಣವಿ ಬಗ್ಗೆ ಇಂಥವೆಲ್ಲ ಮಾತಾಡ್ಬೇಡ. ಪಾಪ ಚಿನ್ನದಂತ ಹುಡುಗಿ ನೋಡಾಕ ತ್ರಿಪುರ ಸುಂದರಿ ಆಗ್ಯಾಳ. ಅಷ್ಟ ಯಾಕ ಬಾಯಾಗಿನ ಮಾತು ಹೊರಗ ಬರಂಗಿಲ್ಲ. ಆಕಿ ನೋಡಿದ್ರ ಹೊರಗಿನ ಜಗತ್ತು ಕಾಣ್ಲಾರ್ದ ಹುಡುಗಿ ಅನಸ್ತತಿ. ಆಕಿ ಲವ್ ಗಿವ್ ಅಂತ ಯಾವುದು ತಲೆಯಾಗ ಇಟ್ಕೊಂಡಿಲ್ ಬಿಡು. ಹಂಗಾರ ನಿಮ್ ಕಾಕ ಹೆಣ್ಣ ನೋಡಾಕ ನಮ್ಮನ್ನ ಅವ್ರ ಮನೆಗೆ ಕರಿಬೇಕಾಗಿತ್ತು. ಹುಡುಗಿನ ಕರ್ಕೊಂಡು ನಮ್ಮ ಮನೆಗೆ ಯಾಕೆ ಬಂದ? ಇದರ ಅರ್ಥ ಎರಡ. ಒಂದು, ನಮ್ಮ ಆಸ್ತಿ ಮ್ಯಾಗ ಕಣ್ಣಿಟ್ಟು ಹುಡುಗನು ಚಲೋ ಅದಾನ ಅಂತ ಮೊಮ್ಮಗಳನ್ನ ಕೊಡಾಕ್ ಒಪ್ಕೊಂಡಾನ ಅಂತ. ಎರಡನೇದು, ಹುಡುಗಿ ಬರಬ್ಬರಿ ಇಲ್ಲ ಅಂತ ಅರ್ಥ. ಪಟ್ನ್ಯಾಗ ಆ ನಿಮ್ಮ ಮುದಿಗುಳ್ಳಿ ನಿಮ್ಮ ಕಾಕಂದ ಏನ ಸ್ವಾರ್ಥ ಐತಿ. ಯಪ್ಪ ಮಾರಯ್ಯ, ಒಂದಿಟ್ಟು ಚಲೋದು ಮಾತಾಡ. ಏನೇನಾರ ಮಾತಾಡಿ ಸುಳ್ಳ ಮನ್ಯಾಗಿರೋ ನೆಮ್ಮದಿನ ಹಾ ಮಾಡ್ಬೇಡ. ವೈಷ್ಣವಿ ಬಹಳ ಒಳ್ಳೆ ಹುಡುಗಿ. ಆಕಿನು ನಮ್ಮ ವೀರನ್ ಗೌಡನ್ ನೋಡಿ ಒಪ್ಕೊಂಡಾಳ. ಅಷ್ಟ ಯಾಕ ನನ್ನ ಮಗ ವೀರನ್ ಗೌಡ ವೈಷ್ಣವಿ ನೋಡಿ ಒಪ್ಕೊಂಡಾನ. ರೀ ಇದ ವಾರದಾಗ ವೀರನ್ ಗೌಡಂದು ವೈಷ್ಣವಿದು ಕೊಟ್ಟು ತಗೊಂಡು ಮಾಡಿ ಸಕ್ರಿ ಕಾರ್ಯ ಮಾಡ್ಕೊಳ್ಳೋನು. ಇದ ವಾರದಾಗ ಸಕ್ರಿ ಕಾರ್ಯನ? ಚೆನ್ನಿ, ಅವಸರ ಮಾಡ್ಬೇಡ, ಸ್ವಲ್ಪ ತಡಿ. ಒಂದಿಟ್ಟು ಹಿಂದ ಮುಂದ ವಿಚಾರ ಮಾಡೋನು. ನೋಡ, ನೀ ಯಾವಾಗಿದ್ರು ಅವಸರ ಅಂದ್ರ 6 ತಿಂಗಳ. ನೋಡ, ವೀರನ್ ಗೌಡನ್ ವಿಷಯದಾಗ ನೀನ ಮುಂದ ತಲೆ ಹಾಕಬೇಡ. ಹೆಂಗೋ ಅವ ಈ ಮದ್ವಿಗೆ ಒಪ್ಕೊಂಡಾನ. ಬಡ ಬಡ ಇಬ್ಬರಿಗೆ ಸಕ್ರಿ ಕಾರ್ಯ ಮಾಡಿ ಮುಗಿಸೋನು. ಮುಂದ ಚಲೋ ಮುಹೂರ್ತ ನೋಡಿ ಮದ್ವಿ ಮಾಡೋನು. ಅಷ್ಟಕ್ಕೂ ನಮ್ಮ ರಗತದಾಗ ಇಲ್ಲಿವರೆಗೂ ಯಾರೊಬ್ರು ಯಾರಿಗೆ ಮೋಸ ಮಾಡಿಲ್ಲ. ಯಾರು ಯಾಕೆ ಬೇಕ್ಲೆ? ನಿಮ್ಮಪ್ಪದನಲ್ಲ ಕತ್ತಿ ಸುಳೆ ಮಗ. ನನ್ನ ಮನೆ ಹೇಂತಿ ತೀರ್ಕೊಂಡಿದ್ದ ತಡ. ಇದ್ರವನ ಇದನ್ನ ಕೆಟ್ಟ ಕರಿದಿನ ಹುಟ್ಟಿದ್ದ ಚೆನ್ನಿನ ತಂದು ನನಗ ಗಂಟ್ ಹಾಕಿದ. ಈಗ ಇವ್ರ ಕಾಕ ಪೋಸಡಿ ಮಗ ನನ್ನ ಮಗಂದು ಬಾಳೆ ಮೂರಾ ಬಟ್ಟೆ ಆಗೈತಂತ ತಿಳ್ಕೊಂಡು ತನ್ನ ಮೊಮ್ಮಗಳನ್ನ ನನ್ನ ಮಗಗ ಗಂಟ್ ಹಾಕಕ್ ಬಂದಾನ. ಏನಂದಿ? ಏನಿಲ್ಲ, ಈ ವಿಷಯದ ಬಗ್ಗೆ ವೀರನ್ ಗೌಡನ್ ಕೂಟ ಮಾತಾಡಿ ಏನ? ಎಲ್ಲ ಮಾತಾಡೆ ಒಂದು ನಿರ್ಧಾರ ಮಾಡಿದ್ದ. ಯಪ್ಪ, ಏನಿಪ್ಪ ಅದ? ಅವ್ವ ನೀನು ನಿರ್ಧಾರ ಮಾಡಕತ್ತೀರಿ? ವೀರನ್ ಗೌಡ ಚಲೋ ಆತ ನೀನ ಬಂದಿ ಅಂದಂಗ ನಿಮ್ಮವ್ವ ಯಾರ ಅವ್ರ ಕಾಕನ ಮೊಮ್ಮಗಳು ವೈಷ್ಣವಿನ ನಿನಗ ಕೊಟ್ಟು ಮದ್ವೆ ಮಾಡೋ ವಿಷಯ ಹೇಳಿದ್ಲು. ಶಿಕ್ಷಕರ, ಈ ಕಥೆ ಬಹಳ ಚಂದ ಐತಿ. ದಯಮಾಡಿ ಯಾವುದೋ ಒಂದು ವಿಡಿಯೋನ ಮಿಸ್ ಮಾಡಬೇಡ್ರಿ. ಬಹಳಷ್ಟು ಜನ ಹೈಪ್ ಮಾಡೋದು ಗೊತ್ತಾಗವಲ್ರಿ ಲಕ್ಷ್ಮಕ್ಕ ಅಂತ ಕಮೆಂಟ್ ಮಾಡಿರಿ. ಹೈಪ್ ಹೆಂಗ್ ಮಾಡ್ಬೇಕು ಅನ್ನೋದು ಒಂದು ವಿಡಿಯೋ ಕ್ಲಿಪ್ ಹಾಕ್ತೀನಿ. ದಯಮಾಡಿ ಎಲ್ಲರೂ ನೋಡಿ ನಮ್ಮ ವಿಡಿಯೋಕ್ಕೆ ಹೈಪ್ ಮಾಡ್ರಿ. ವೀಕ್ಷಕರ, ನೀವು ಹೈಪ್ ಮಾಡೋದ್ರಿಂದ ನಮ್ಮಂತ ಸಣ್ಣ ಚಾನೆಲ್ನವ್ರಿಗೆ ಸಪೋರ್ಟ್ ಸಿಗ್ತೈತಿ. ದಯಮಾಡಿ ಎಲ್ಲರೂ ತಪ್ಪದಂಗ ಹೈಪ್ ಮಾಡ್ರಿ.